ಹಾಯ್ ನಮಸ್ತೆ ಎಲ್ಲರಿಗೂ. ಮೇಕಪ್ ಬೈ ಆದ್ಯರಾಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ತಂದೆ ತಾಯಿಯವ್ರದ್ದು 50th ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ಅವರಿಗೆ ಒಂದು ಔಟಿಂಗ್ ಕರ್ಕೊಂಡು ಹೋಗಬೇಕು. ಆ್ಯಕ್ಚುಲಿ ಅವ್ರ ವೆಡ್ಡಿಂಗ್ ಆ್ಯನಿವರ್ಸರಿ ದಿನ ಅವ್ರಿಗೆ ಸ್ಪೆಷಲ್ ಫೀಲ್ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಫಸ್ಟು ದೇವ್ರ ಬ್ಲೆಸ್ಸಿಂಗ್ಸ್ ತೊಗೊಂಡು ಲೈಟಿಂಗ್ ಕ್ಯಾಂಡಲ್. ಆ್ಯಂಡ್ ನಮ್ಮ ಅಪ್ಪ ಅಮ್ಮ ತುಂಬ ಆ್ಯಕ್ಚುಲಿ ವೆರಿ ಪ್ರೇಯರ್ಫುಲ್ ಆ್ಯಂಡ್ ಯಾರ ತಂಟೆಗೂ ಹೋಗಲ್ಲ. ಆ್ಯಂಡ್ ದೇ ಆರ್ ವೆರಿ ವೆರಿ ಪ್ಯೂರ್ ಬೈ ಹಾರ್ಟ್ ಆ್ಯಂಡ್ ವೆರಿ ಗುಡ್ ಹಂಬಲ್ ಆ್ಯಂಡ್ ಕೈಂಡ್ ಸೋಲ್. ಸೊ ಇವಾಗ ನಾವು ಪ್ರೇಯರಿಗೆ ಮುಗಿಸ್ಕೊಂಡು ನಾವು ಚರ್ಚಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಶಿವಾಜಿನಗರ್ ಚರ್ಚಲ್ಲಿ ಸೆಂಟ್ ಮೇರೀಸ್ ಬೆಸಿಲಿಕಾಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಬಿಟ್ಟು ಅಪ್ಪ ಅಮ್ಮನ ಟಿಫನೆಲ್ಲ ಮುಗಿಸ್ಕೊಂಡು ನಾವೆಲ್ಲರೂ ಚರ್ಚಿಗೆ ಹೊರಟ್ವಿ. ಸೊ ನಮ್ಮಮ್ಮ ಯಾವಾಗಲೂ ತುಂಬ ಶಿಸ್ತು. ಎವ್ರಿ ಸ್ಯಾಟರ್ಡೇ ಶಿಲ್ ಮೇಕ್ ಶ್ಯೂರ್ ಶಿ ವಿಲ್ ಡೂ ಮನೇಲಿ ಎಲ್ಲ ಪ್ರೇಯರ್ ರೂಮ್ನೆಲ್ಲ ಕ್ಲೀನ್ ಮಾಡಿ ಅವರು ಕ್ಯಾಂಡಲೆಲ್ಲ ಹಚ್ಚಿ ಹೂವು ಹಾಕಿ ಒಂಥರ ಆರ್ಗನೈಸ್ಡ್ ಆ್ಯಂಡ್ ಸಿಸ್ಟಮ್ಯಾಟಿಕ್ ಆ್ಯಂಡ್ ಅವರೊಂಥರ ಕನ್ಸಿಸ್ಟೆಂಟು. ಸೊ ಅವರು ಚರ್ಚ್ ಮಾಸ್ ಎಲ್ಲ ಮುಗಿಸ್ಕೊಂಡು ನಾವು ಕ್ಯಾಂಡಲ್ ಆಫರಿಂಗ್ ಕೊಟ್ಟು ಆ್ಯಂಡ್ ವಿ ಆರ್ ವೆರಿ ಗ್ರೇಟ್ಫುಲ್ ಫಾರ್ ದೇರ್ ಏನೋ ಒಂಥರ ನಮ್ಮ ಬ್ಲೆಸ್ಸಿಂಗ್ಸ್ ಅವರು ಆ್ಯಕ್ಚುಲಿ. ಸೊ ಅಪ್ಪ ಅಮ್ಮ ಯಾವಾಗಲೂ ನಮಗೆ ಬಿಸ್ಕೆಟು ಚಾಕ್ಲೇಟು ಕೊಡಿಸ್ತಾಯಿದ್ರು, ನಮಗೇನು ಬೇಕೋ ಅದನ್ನು ತೆಕ್ಕೊಡ್ತಾಯಿದ್ರು. ಇವತ್ತು ನಮ್ಮ ತಂದೆಯೇ ನಂಗೆ ಬಿಸ್ಕೆಟ್ ಬೇಕು ಅಂತ ಕೇಳಿದ್ರು. ಸೊ ಇಟ್ ವಾಸ್ ಲೈಕ್ ಒಂಥರ ರಿವರ್ಸ್ ಸೈಕಲ್ ಅಂತ ಹೇಳ್ತಾರಲ್ಲ, ದೊಡ್ಡ ಏಜ್ ಆಗ್ತಾ ಆಗ್ತಾ ಅಪ್ಪ ಅಮ್ಮ ಮಕ್ಕಳಾಗ್ತಾರೆ. ಸೊ ನಾವು ಅವ್ರನ್ನ ನೋಡ್ಕೊಳ್ಳೋ ಟೈಮ್ ಇವಾಗ. ಸೊ ಹಾಗಾಗಿ ವಿ ಗಾಟ್ ದಟ್ ಫಾರ್ಚುನೇಟ್ ಆಪರ್ಚುನಿಟಿ ಟು ಏನೋ ಒಂಥರ ಅವ್ರನ್ನ ಔಟಿಂಗ್ ಕರ್ಕೊಂಡು ನನ್ನ ಮಕ್ಕಳ ಜೊತೆ ಚರ್ಚ್ಗೆ ಹೋಗಿ ದೇವ್ರ ಹತ್ರ ಬ್ಲೆಸ್ಸಿಂಗ್ಸ್ ತೊಗೊಂಡು ವಿ ಕೇಮ್ ಟು ವಿವೇಕ್ ನಗರ್ ಇನ್ಫೆಂಟ್ ಜೀಸಸ್ ಚರ್ಚ್. ಸೊ ಅಲ್ಲೂ ನಾವು ಚರ್ಚಲ್ಲಿ ಕ್ಯಾಂಡಲ್ ಎಲ್ಲ ಆಫರ್ ಮಾಡಿ ದೆನ್ ವಿ ಪ್ರೇಡ್ ಆ್ಯಂಡ್ ತುಂಬ ಮಳೆ ಇದ್ದಿದ್ದರಿಂದ ಸೊ ನೆಕ್ಸ್ಟ್ ಡೇ ನಮ್ಮದು ಈವೆಂಟ್ ಇತ್ತು. ಸೊ ದೇವ್ರ ಹತ್ರ ಪ್ರೇಯರ್ ಮಾಡಿಕೊಂಡು ಇವೆಂಟೆಲ್ಲ ಚೆನ್ನಾಗಾಗಲಿ, ಮಳೆ ಬರಬಾರ್ದು ಅಂತ ಪ್ರೇಯರ್ ಮಾಡಿಕೊಂಡು ದೆನ್ ವಿ ಆಫರ್ಡ್ ಬನ್ ಅಲ್ಲಿ ಹೊರಗಡೆ ಇರೋರಿಗೆಲ್ಲರಿಗೂ ಬನ್ ಕೊಟ್ಟು ಆ್ಯಂಡ್ ಮೈ ಮಾಮ್ ವಾಸ್ ವೆರಿ ಹ್ಯಾಪಿ ಆ್ಯಂಡ್ ಶಿ ಈಸ್ ಫುಲ್ ಆಫ್ ಎನರ್ಜಿ. ಒಂಥರ ಅವರು ಎಷ್ಟೇ ಕಾಲು ನೋವಿರಲಿ, ಎಷ್ಟೇ ಕೈ ನೋವಿರಲಿ, ಶಿಲ್ ಮೇಕ್ ಶ್ಯೂರ್ ಶಿ ವಿಲ್ ನಾಟ್ ಶೋ ಇಟ್. ಲೈಕ್ ಒಂಥರ ಅವ್ರು ಆರಾಮಾಗಿರ್ತಾರೆ. ಆಚೆ ಬಂದರೆ ಅವರಿಗೆ ಒಂಥರ ಖುಷಿ ಅವರಿಗೆ. ಆ್ಯಂಡ್ ಶಿ ಈಸ್ ಲೈಕ್ ಫೋಟೋ ಫೋಟೋ ಫೋಟೋ, ಯಾವಾಗ ನೋಡು ಫೋಟೋ ತೆಗೆಸ್ಕೊಳ್ಳೋದೆ ಅವ್ರಿಗೆ. ಒಂದು ಮೆಮೊರೀಸ್ ಕ್ರಿಯೇಟ್ ಮಾಡೋದು ಭಾರಿ ಇಷ್ಟ. ಸೊ ಅವ್ರ ಆಸೆನ ಏನೂ ಇದು ಮಾಡಿದೆ ಅವ್ರನ್ನ ಲಂಚಿಗೆ ಕರ್ಕೊಂಡು ಹೋದ್ವಿ. ಅವ್ರಿಗೇನು ಬೇಕು, ಅವರಿಗೆ ಆ್ಯಕ್ಚುಲಿ ಫಿಶ್ ಫುಡ್, ಸೀ ಫುಡ್ ಭಾರಿ ಇಷ್ಟ. ಸೊ ಫಿಶ್ ಅಂದರೆ ಭಾರಿ ಇಷ್ಟ ಇರೋದ್ರಿಂದ ಸೀ ಫುಡ್ ಇದಕ್ಕೆ ಪ್ಯಾರಗಾನ್ ಚರ್ಚ್ ಸ್ಟ್ರೀಟಲ್ಲಿರೋ ಇದಕ್ಕೆ ನಾವು ಲಂಚಿಗೆ ಹೋದ್ವಿ. ಆ್ಯಂಡ್ ಅವ್ರಿಗೇನು ಇಷ್ಟ ಅದನ್ನು ಆರ್ಡರ್ ಮಾಡಿದ್ವಿ. ನಮ್ಮ ತಂದೆಗೆ ಏನು ಇಷ್ಟ ಅದನ್ನು ಆರ್ಡರ್ ಮಾಡಿ ವಿ ಮೇಡ್ ಶ್ಯೂರ್ ವಿ ಹ್ಯಾಡ್ ಅ ವೆರಿ ಗುಡ್ ಏನೋ ಮೆಮೊರೀಸ್ ಆನ್ ದೇರ್ 50th ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ವಿ ಹ್ಯಾಡ್ ಬ್ಲಾಸ್ಟ್ ಆ್ಯಂಡ್ ಚೆನ್ನಾಗಿ ತಿಂದು ದೆನ್ ನಮ್ಮಮ್ಮನಿಗೆ ನಟ್ಸಿರೋ ಐಸ್ ಕ್ರೀಮ್ ಅಂದರೆ ಭಾರಿ ಇಷ್ಟ. ಸೊ ಮಕ್ಕಳು ಮತ್ತು ಅವ್ರನ್ನ ಐಸ್ ಕ್ರೀಮ್ ತೆಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಐಸ್ ಕ್ರೀಮೆಲ್ಲ ತಗೊಂಡು ಎಲ್ಲರೂ ಒಂಥರ ಖುಷಿಯಾಗಿದ್ವಿ. ಆ್ಯಂಡ್ ನಮ್ಮಪ್ಪ ಬಂದ್ಬಿಟ್ಟು ನನ್ನ ಹತ್ರ ಹೇಳ್ತಾಯಿದ್ರು, ನಿಮ್ಮಮ್ಮ ಇವತ್ತು ಫುಲ್ ಖುಷಿಯಾಗಿದ್ದಾರೆ. ಅವರಿಗೆ ನಮ್ಮ ತಂದೆ ಯಾವಾಗಲೂ ಎಲ್ಲೂ ಜಾಸ್ತಿ ನಮ್ಮಮ್ಮನ ಎಲ್ಲಿಗೂ ಇರಲಿಲ್ಲ. ಸೊ ಹಾಗಾಗಿ ನಮ್ಮಮ್ಮ ಚರ್ಚು, ಮನೆ ಇಷ್ಟೇ ಅವರಿಗೆ ಜಾಸ್ತಿ. ನಾವೆಲ್ಲಾದರೂ ಔಟಿಂಗ್ ಹೋದಾಗ ನಮ್ಮ ಜೊತೆ ಬರ್ತಿದ್ರು. ವೆಡ್ಡಿಂಗ್ಗಳು, ಫ್ಯಾಮಿಲಿ ಫಂಕ್ಷನ್ಸ್ ಅಟೆಂಡ್ ಮಾಡೋದು ಎಲ್ಲ. ಸೊ ನನ್ನ ಮಕ್ಕಳು ವಿಡಿಯೋ ಮಾಡ್ತಿರೋದು ನೋಡಿ ದೇ ವೆರ್ ಲೈಕ್ ಒಂಥರ ಶೈ ನೇಚರಿಂದ ಹೇಳ್ತಿದ್ರು. ಅವ್ರಿಗೆ ಗೊತ್ತಿತ್ತು ನಾನು ಯೂಟ್ಯೂಬ್ ಚಾನಲ್ಗೆ ಹಾಕೋದಕ್ಕೆ ವಿಡಿಯೋ ಮಾಡ್ತಿದ್ದೀನಿ ಅಂತ. ಸೊ ನಮ್ಮಮ್ಮ ಆರಾಮಾಗಿ ರಿಲ್ಯಾಕ್ಸ್ಡಾಗಿ ಕೂತ್ಕೊಂಡು ಐಸ್ ಕ್ರೀಮ್ ತಿಂತಾಯಿದ್ರು. ಆ್ಯಂಡ್ ಐ ವಾಸ್ ವೆರಿ ಹ್ಯಾಪಿ. ಆ್ಯಂಡ್ ಶಿ ಈಸ್ ಅವ್ರ ಮುಖದಲ್ಲಿ ಖುಷಿ ನೋಡಿ ನಮಗೆ ಖುಷಿ ಆಯಿತು. ಆ್ಯಂಡ್ ಸೀರಿಯಸ್ಲಿ ಇಟ್ಸ್ ಅ ಬಿಗ್ ಬ್ಲೆಸ್ಸಿಂಗ್ ಫಾರ್ ಅಸ್.
ಸೊ ಅವ್ರನ್ನ ಹೊರಗಡೆ ಕರ್ಕೊಂಡೋಗಿ ನಾವು ಟೈಮ್ ಸ್ಪೆಂಡ್ ಮಾಡಿದ್ದು ಭಾರಿ ನಮಗೆ ತುಂಬ ಖುಷಿ ಆಯಿತು. ದೆನ್ ವಿ ಹ್ಯಾಡ್ ಫನ್. ಸೊ ಕಾರಲ್ಲಿ ನಾವು ಅಪ್ಪನಿಗೆ ಕೇಳ್ತಾ ಇದ್ವಿ 50th ಇಯರ್ ವೆಡ್ಡಿಂಗ್ ಅಂದರೆ 50 ಇಯರ್ಸ್ ಸ್ಪೆಂಡ್ ಮಾಡಿದ್ದೀರಾ ಅಮ್ಮನ ಜೊತೆ, ಹೌ ಡು ಯು ಫೀಲ್ ಅಂತ. ದೆನ್ ಅಮ್ಮನ ಕೇಳಿದ್ವಿ ಹೌ ಡು ಯು ಫೀಲ್ ಅಂತ. ಸೊ ಇದೆಲ್ಲ ಮಾತಾಡಿಕೊಂಡು ಸೊ ನಮ್ಮ ತಂದೆ ಹೇಳಿದ ಒಂದು ಮಾತೇನೆಂದರೆ, ನಿಮ್ಮಮ್ಮ ತುಂಬ ಸಿನ್ಸಿಯರ್ ಆ್ಯಂಡ್ ವೆರಿ ಹಂಬಲ್ ಲೇಡಿ ಅಂತ ಅಂದರು. ಸೊ ಅಷ್ಟೇನಾ 50 ಇಯರ್ಸ್ ಸ್ಪೆಂಡ್ ಮಾಡಿದ್ದಕ್ಕೆ ಅಂತ ಕೇಳಿದ್ದಕ್ಕೆ ನಮ್ಮ ತಂದೆ ಹೇಳಿದ್ರು, ಆ ಸಿನ್ಸಿಯರ್ ಅನ್ನೋದರಲ್ಲಿ ಎಲ್ಲ ಅಡಗಿದೆ. ಸೊ ಅದರಲ್ಲೇ ಎಲ್ಲನೂ ಇರೋದರಿಂದ ಇಟ್ಸ್ ಅ ಕರೆಕ್ಟ್ ವರ್ಡ್ ಫಾರ್ ಹರ್ ಅಂತ ಹೇಳಿದ್ರು. ಒನ್ಸ್ ಅಗೇನ್ ವಿ ವಿಶ್ ಯು ವೆರಿ 50 ಇಯರ್ಸ್ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಫುಲ್ ನಮಗೆ ನೆನ್ನೆ ಫಂಕ್ಷನ್ ಇದ್ದಿದ್ದರಿಂದ ವಿ ಸೆಲೆಬ್ರೇಟೆಡ್ ದರ್ ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ಟೋಟಲಿ ಎಕ್ಸಾಸ್ಟ್ ಆಗಿದೆ ನಮಗೆ. ಸೊ ಅಪ್ಪ ಅಮ್ಮ ಭಾರಿ ಖುಷಿಯಾದರು. ಆ್ಯಂಡ್ ಎಲ್ಲ ರಿಲೇಟಿವ್ಸು ಬಂದು ಎಲ್ಲ ನಮ್ಮ ಅಪ್ಪ ಅಮ್ಮನ್ನ ಮೀಟ್ ಮಾಡಿ ಬ್ಲೆಸ್ಸಿಂಗ್ಸ್ ತೊಗೊಂಡ್ರು. ಆ್ಯಂಡ್ ಸೀರಿಯಸ್ಲಿ ಇಟ್ಸ್ ಅ ಬ್ಲೆಸ್ಸಿಂಗ್. ಆ್ಯಂಡ್ ಒನ್ಸ್ ಅಗೇನ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಅಪ್ಪ ಅಮ್ಮ, ಲವ್ ಯು ಬೋತ್.